ಹೆಲೋ ಎವ್ರಿವನ್. 72ನೇ ಪ್ರಶ್ನೆಯನ್ನು ನೋಡೋಣ. ಪಿ ಮತ್ತು ಕ್ಯೂ ಎಂಬ ಎರಡು ಪಾರದರ್ಶಕ ಮಾಧ್ಯಮಗಳ ವಕ್ರೀಭವನ ಸೂಚ್ಯಂಕಗಳ ನಡುವಿನ ಅನುಪಾತ 1.82 ಆಗಿದ್ದು, ಕ್ಯೂ ಮಾಧ್ಯಮದಲ್ಲಿ ಬೆಳಕಿನ ವೇಗ 2.25 ಗುಣಿಸು 10⁸ ಮೀಟರ್ ಪರ್ ಸೆಕೆಂಡ್ ಆಗಿದೆ. ಆದರೆ ಪಿ ಮಾಧ್ಯಮದಲ್ಲಿನ ಬೆಳಕಿನ ವೇಗ ಕಂಡುಹಿಡಿಯಿರಿ. ಇಲ್ಲಿ ಎರಡು ಮಾಧ್ಯಮವನ್ನ ಕೊಟ್ಟಿದ್ದಾರೆ, ಪಿ ಮತ್ತೆ ಕ್ಯೂ ಅನ್ನುವಂತಹ ಎರಡು ಮಾಧ್ಯಮಗಳಿದೆ. ಹಾಗಾದ್ರೆ ವಕ್ರೀಭವನ ಸೂಚ್ಯಂಕಗಳ ನಡುವಿನ ಅನುಪಾತ ಅಂದ್ರೆ ಈಗ ಎನ್ ಪಿ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಆಗಿದ್ರೆ ಎನ್ ಕ್ಯೂ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಆಗಿದೆ. ಅವುಗಳ ಸೂಚ್ಯಂಕದ ನಡುವಿನ ಅನುಪಾತ 1.82 ಆಗಿತ್ತು. ಅಂದ್ರೆ NP/NQ ಸಮ 1.82 ಅನ್ನೋದನ್ನ ನಾವು ತಗೊಳ್ಬಹುದು, ಯಾಕಂದ್ರೆ ಇವುಗಳ ಅನುಪಾತ 1.82 ಆಗಿದೆ. ಹಾಗೆ ಕ್ಯೂ ಮಾಧ್ಯಮದಲ್ಲಿ ಬೆಳಕಿನ ವೇಗ, ಕ್ಯೂ ಮಾಧ್ಯಮ ಅಂತಂದ್ರೆ ಬೆಳಕಿನ ವೇಗ ಅಂತ ತಗೊಂಡ್ರೆ VQ ಅಂತ ಆಗತ್ತೆ. ಅದೆಷ್ಟಿದೆ? 2.25 ಗುಣಿಸು 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಕೇಳಿದ್ದಾರೆ. ಪಿ ಮಾಧ್ಯಮದಲ್ಲಿ ಬೆಳಕಿನ ವೇಗ ಎಷ್ಟು ಅನ್ನೋದು ನಮಗೆ ಇಲ್ಲಿರುವಂತಹ ಪ್ರಶ್ನೆಯಾಗಿದೆ. ಸೊ ನಾವು ಅದಕ್ಕೆ ಇಲ್ಲಿ ನಾವು ವಕ್ರೀಭವನ ಸೂಚ್ಯಂಕವನ್ನ ಕಂಡುಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ C/V. ಬಟ್ ಇಲ್ಲಿ ನಮಗೆ NP ಅಂತ ಕೊಟ್ಟಿರೋದಕ್ಕೆ ಇದು C/VP ಅಂತ ಆಗತ್ತೆ. ಹಾಗೆ NQ ಏನಾಗತ್ತೆ? C/VQ ಆಗತ್ತೆ. ಸೊ ನಾವು ಯಾವಾಗ ಇವುಗಳ ಅನುಪಾತವನ್ನ ತಗೊಳ್ತೀವೋ, NP/NQ ಅಂತ ತಗೊಳ್ತೀವೋ, ಇದೇನಾಯ್ತು? C/VP ಹೋಲ್ ಡಿವೈಡೆಡ್ ಬೈ C/VQ ಅಂತ ಆಗತ್ತೆ. ಸೊ ಇಲ್ಲಿ ನಾವು C ಅನ್ನ ಕ್ಯಾನ್ಸಲ್ ಮಾಡಬಹುದು. C ಎರಡು ಮಾಧ್ಯಮಕ್ಕೂ ಒಂದೇ ಆಗಿರುತ್ತೆ. ಬೆಳಕಿನ ವೇಗ ಎರಡು ಮಾಧ್ಯಮದಲ್ಲೂ ಗಾಳಿಯ ಅಂದ್ರೆ ಪಿ ಮಾಧ್ಯಮಕ್ಕೆ ಮತ್ತೆ ಕ್ಯೂ ಮಾಧ್ಯಮ ಎರಡರಲ್ಲೂ ಬೆಳಕಿನ ವೇಗ ಒಂದೇ ಆಗಿರುತ್ತೆ, C ಬೆಲೆ ಒಂದೇ ಆಗಿರುತ್ತೆ. ಹಾಗಾಗಿ C ಅನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ಸೊ ಇದೇನಾಗ್ತಾ ಇದೆ? ಇದು ಅಂಶ, ಇದು ಛೇದ, ಇದು ಅಂಶ, ಇದು ಛೇದ. ಸೊ ವ್ಯುತ್ಕ್ರಮ ಆಗಿ ಇದೇನಾಗುತ್ತೆ? NP/NQ ಸಮ VQ/VP ಅಂತ ಆಗತ್ತೆ. ಸೊ ನಮ್ಗಿಲ್ಲಿ VQ/VP ಅಂತ ಸಿಕ್ತು. ಬಟ್ ನಮಗೆ ಬೇಕಿರೋದು VP ಆಗಿರೋದ್ರಿಂದ ನಾವು ಇದನ್ನ ಇಲ್ಲಿಗೆ ಓರೆ ಗುಣಾಕಾರವನ್ನ ಮಾಡ್ಕೊಂಡ್ರೆ ಏನಾಯ್ತು? VP × NP ಸಮ VQ × NQ ಅಂತ ಆಗತ್ತೆ. ಸೊ VP ನಮಗೆ ಬೇಕಿರೋದಕ್ಕೆ VQ ಗುಣಿಸು NQ ಡಿವೈಡೆಡ್ ಬೈ NP ಅಂತ ತಗೊಂಡ್ರೆ, ಅಥವಾ ನಾವು ಇದನ್ನ ಜಸ್ಟ್ ಓರೆ ಗುಣಾಕಾರದ ಬದಲಿಗೆ ಇದನ್ನ ಈ ಕಡೆ ತಗೊಂಡ್ ಬಂದು VP ಅನ್ನ ಇಲ್ಲಿ ತಗೊಂಡ್ರೆ ಇದೇನಾಯ್ತು? VP ಸಮ VQ ಡಿವೈಡೆಡ್ ಬೈ NP/NQ ಆಯ್ತು. ಹೌದಾ? NP/NQ ಬೆಲೆ ಗೊತ್ತಿದೆ ನಮ್ಗೆ. NP/NQ ಬೆಲೆ 1.82 ಅಂತ ಗೊತ್ತಿದೆ. ಸೊ ಆ ಬೆಲೆಯನ್ನ ಇಲ್ಲಿ ಆದೇಶಿಸಿದ್ರೆ VQ ಬೆಲೆ 2.25 ಗುಣಿಸು 10⁸. ಹಾಗೆ NP/NQ ಅಂತ ಅಂದ್ರೆ ಅದರ ಬೆಲೆ ಎಷ್ಟಿದೆ? 1.82. ಸೊ ಅದನ್ನ ಇಲ್ಲಿ ಆದೇಶಿಸಿದಾಗ 1.82 ಅಂತ ಆಗತ್ತೆ. ಈ ಸಂಖ್ಯೆಗಳ ಭಾಗಾಕಾರವನ್ನ ಮಾಡಿದಾಗ ನಮಗೆ ಹತ್ತತ್ರ 1.24 × 10⁸ ಮೀಟರ್ ಪರ್ ಸೆಕೆಂಡ್. ಸೊ ಪಿ ಮಾಧ್ಯಮದಲ್ಲಿ ಬೆಳಕಿನ ವೇಗ ಎಷ್ಟು ಸಿಗ್ತಾ ಇದೆ ನಮ್ಗೆ? 1.24 ಅಂದ್ರೆ 236 ಹೀಗೆ ಬರುತ್ತೆ. ಸೊ ಅದನ್ನ ನಾವು 24 ಅಂತ ಬರ್ಕೊಂಡ್ರೆ × 10⁸ ಮೀಟರ್ ಪರ್ ಸೆಕೆಂಡ್ ಅನ್ನುವಂತಹ ಬೆಲೆಯನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ.